ನಮಸ್ಕಾರ ಎಲ್ಲರಿಗೂ ನಮ್ಮ ಭಾಷೆ ನಮ್ಮ ಅಡುಗೆ ಚಾನೆಲ್ಗೆ ನಿಮ್ಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತಿನ ವಿಡಿಯೋ ಭಾಳ ಸ್ಪೆಷಲ್ ಐತಿ. ಯಾಕಂದ್ರೆ ಭಾಳ ಮಂದಿ ನನಗೆ ಮದ್ವೆ ಮನೆ ಒಳಗೆ ಮಾಡುವಂಥ ತೊಂಡೆಕಾಯಿ ಪಲ್ಯ ಮಾಡಿ ತೋರಿಸ್ರಿ ಅಂಥೇಳಿ ರಿಕ್ವೆಸ್ಟ್ ಮಾಡ್ಕೊಳತ್ತಿದ್ರಿ. ಈ ಪಲ್ಯ ಮಸ್ತ್ ಆಗ್ತೈತಿ. ಮತ್ತು ಯಾರಿಗೆ ತೊಂಡೆಕಾಯಿ ಸೇರಂಗಿಲ್ಲಲ್ಲ ಅವ್ರಿಗೆ ಹಿಂಗೆ ಮಾಡಿ ಕೊಡ್ರಿ ಪಲ್ಯನ. ಅವರೂ ಇಷ್ಟಪಟ್ಟು ತಿಂತಾರೆ, ಅಷ್ಟು ರುಚಿ ಆಗ್ತೈತಿ ಇದು ಪಲ್ಯ. ಸೊ ಈ ಪಲ್ಯನ ಹೆಂಗೆ ಮಾಡ್ಬೇಕಂತ ಹೇಳಿ ನೋಡೋಣ. ಸೊ ನಡ್ರಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಾ ತೊಂಡೆಕಾಯಿನ ಸ್ವಚ್ಛಂಗೆ ನೀರು ಒಳಗೆ ತೊಳ್ಕೊಳಕತ್ತೀನಿ 2-3 ಸತ. ಮಳೆಗಾಲ ಇರೋದ್ರಿಂದ ಎಲ್ಲ ಕಾಯಿ ಪಲ್ಯನೂ ಹಗಲೆ ಮುಗ್ಲೆ ತೊಳ್ಕೊಬೇಕು. ಒಂದು ಸತ ತೊಳ್ಕೊಂಡಾದ್ಮೇಲೆ ಅದನ್ನು ಈ ರೀತಿ ನಾವು ಕಟ್ ಮಾಡಿ ಇಟ್ಕೊಳ್ಳೋಣ. ನಿಮ್ಗೆ ರೌಂಡಂಗೆ ಬೇಕಂದ್ರೆ ರೌಂಡಂಗೂ ಕಟ್ ಮಾಡಿ ಇಟ್ಕೋಬಹುದು, ಈ ರೀತಿ ಉದ್ದಕ್ಕೆ ಬೇಕಂದ್ರೆ ಹಾಗೂ ಮಾಡಬಹುದು. ನಾ ಇಲ್ಲೇ ಉದ್ದಕ್ಕೆ ಕಟ್ ಮಾಡ್ಕೊಳತ್ತೀನಿ. ಆಮೇಲೆ ಭಾಳ ಮಂದಿ ಒಂದು ತೊಂಡೆಕಾಯಿ ಒಳಗೆ 4 ಭಾಗ ಮಾಡ್ತಾರೆ. ಅದಕ್ಕಿಂತ ಈ ರೀತಿ ಸಣ್ಣ ಸಣ್ಣ ಭಾಗ ಮಾಡಿ ನೋಡ್ರಿ, ಅದು ಚಲೋತ್ತಂಗೆ ಫ್ರೈ ಆಗಿ ಭಾಳ ರುಚಿ ಕೊಡ್ತೈತಿ. ಮತ್ತು ಇನ್ನೊಂದೇನು ಹೇಳ್ಬೇಕಂತಂದ್ರೆ ಇವು ತಂದು ಕೂಡಲೇ 1-2 ದಿವಸದಾಗ ಮಾಡಿಬಿಡ್ಬೇಕು, ಇಲ್ಲಾಂದ್ರೆ ಲಘು ಹಣ್ಣಾಗಿಬಿಡ್ತಾವೆ. ಹಣ್ಣಾಗಿದ್ರು ಏನು ಚಿಂತಿಲ್ಲ, ಹಾಕ್ರಿ ನಡಿತೈತಿ. ಆದ್ರೆ ಅದನ್ನು ಭಾಳ ಹೊತ್ತು ಬೇಯಿಸ್ಕೊಬೇಡ್ರಿ ಹಣ್ಣಾಗಿದ್ದನ್ನು. ಆದಷ್ಟು ಕಾಯನ್ನು ಫ್ರೆಶನ್ನು ತೊಂಡೆಕಾಯಿ ಸಿಕ್ಕರೆ ಈ ಪಲ್ಯ ಭಾಳ ರುಚಿ ಆಗ್ತೈತಿ. ಮತ್ತು ಈ ತೊಂಡೆಕಾಯಿ ನಮಗೆ ಭಾಳ ಚಲೋ. ಇದ್ರೊಳಗೆ ಬಯೋ ಆ್ಯಕ್ಟಿವ್ ಕಾಂಪೌಂಡ್ ಇರ್ತೈತಿ. ಹೀಗಾಗಿ ಬ್ಲಡ್ ಶುಗರ್ ಲೆವೆಲಿಗೆ ಭಾಳ ಚಲೋ, ಮತ್ತು ವೆಯ್ಟ್ ಲಾಸಿಗೆ ಚಲೋ, ಡೈಜೆಷನಿಗೆ ಚಲೋ. ಏನಾರ ಅಲರ್ಜಿ ಇತ್ತಂದ್ರೆ ಅದು ಕಡಿಮೆ ಆಗ್ತೈತಿ. ಹೀಗಾಗಿ ಆದಷ್ಟು ಹೇರಳವಾಗಿ ಸೀಸನ್ ಇದ್ದಾಗ ಇದನ್ನು ತಿನ್ನಿರಿ. ಮತ್ತು ಈ ತೊಂಡೆಕಾಯಿನ ಭಾಳ ಟೈಪ್ ಒಳಗೆ ಮಾಡ್ತಾರೆ. ಬರೀ ಫ್ರೈ ಮಾಡಿ ಮಾಡ್ತಾರೆ, ಆಮೇಲೆ ಕೊಬ್ಬರಿ ಗ್ರೇವಿಲೇ ಮಾಡ್ತಾರೆ, ಒಣ ಗ್ರೇವಿಲೇನೂ ಮಾಡ್ತಾರೆ. ನಾನು ನಿಮಗೆ ಒಂಥರ ತೋರ್ಸಾಕತ್ತೀನಿ. ಈಗ ಅದಕ್ಕೆ ನಾನು ಕೊಬ್ಬರಿ ತುರ್ಕೊಳಕತ್ತೀನಿ. ಒಂದು ಅರ್ಧ ಬಟ್ಲೊಳಗೆ ಸ್ವಲ್ಪ ಕೊಬ್ಬರಿ ತುರ್ಕೊಂಡ್ರೆ ಸಾಕು. ಈಗ ಒಂದು ಕಬ್ಬಿಣದ ಪ್ಯಾನ ನಾನು ಬಿಸಿ ಮಾಡೋಕೆ ಇಟ್ಕೊಂಡೀನಿ. ಇದಕ್ಕೆ ಒಂದು ಸ್ವಲ್ಪ ಡ್ರೈ ಮಸಾಲೆ ರೋಸ್ಟ್ ಮಾಡ್ಕೋಬೇಕು ನಾವು. ಅದಕ್ಕೆ 1 ಚಮಚ ಅಷ್ಟು ಸಾಸಿವೆ ಕಾಳು ಹಾಕ್ಕೊಳಕತ್ತೀನಿ. ಸಾಸಿವೆ ಕಾಳು ಇಲ್ಲಿ ಭಾಳ ಚಲೋ ಫ್ಲೇವರ್ ಕೊಡ್ತೈತಿ ಈ ಪಲ್ಯಗೆ. ನಂತರ 1 ದೊಡ್ಡ ಚಮಚ ಅಷ್ಟು ಕಡ್ಲಿಕಾಳು, ಆಮೇಲೆ ಅರ್ಧ ಚಮಚ ಅಷ್ಟು ಉದ್ದಿನಬೇಳೆ ಮತ್ತು 1 ಟೀ ಸ್ಪೂನ್ ಅಷ್ಟು ನಾನು ಜೀರಿಗೆ ಹಾಕ್ಕೊಂಡು ಸ್ವಲ್ಪ ರೋಸ್ಟ್ ಮಾಡ್ಕೋತೀನಿ. ಇದಕ್ಕೆ ನೀವು ಸ್ವಲ್ಪ ಮೆಂತ್ಯ ಕಾಳು ಹಾಕ್ಕೊಂಡ್ರೆ ನಡಿತೈತಿ, ಒಂದು 3-4 ಕಾಳು. ಮತ್ತು ಖಾರಕ್ಕೆ ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ಗುಂಟೂರು ಮೆಣಸಿನ್ಕಾಯಿ ಹಾಕ್ಕೊಳತ್ತೀನಿ. ಮತ್ತು 1 ಚಮಚ ಅಷ್ಟು ಎಣ್ಣೆ. ಇವನ್ನೆಲ್ಲ ಹಾಕ್ಕೊಂಡು ನೀಟಾಗಿ ಹುರ್ಕೊಳ್ಳೋಣ. ನಿಮ್ಮ ಕಡೆ ಮೆಣಸಿನ್ಕಾಯಿ ಇರಲಿಲ್ಲ ಅಂತಂದ್ರೆ ನೀವು ಡೈರೆಕ್ಟ್ ಖಾರ ಪುಡಿ ಹಾಕಬಹುದು, ಇದ್ರೆ ಭಾಳ ಚಲೋ. ಈಗ ಇದನ್ನೆಲ್ಲನೂ ಲೋ ಫ್ಲೇಮ್ನಾಗ ನಾನು ನೀಟಂಗೆ ರೋಸ್ಟ್ ಮಾಡ್ಕೋತೀನಿ. ಸಾಸಿವೆ ಕಾಳಿಂದ ಚಟಾಪಟ ಅಂತ ಸೌಂಡ್ ಬರ್ತೈತಿ, ಅವಾಗ ಇದಾಗೈತೆ ಅಂತ ಅರ್ಥ. ಭಾಳೇನು ಬೇಡ್ರಿ, ಸ್ವಲ್ಪ ಹಸಿ ವಾಸನೆ ಹೋದರೂ ಸಾಕು ಎಲ್ಲದ್ರದ್ದು. ಮತ್ತು ಮಳೆಗಾಲ ಇರೋದ್ರಿಂದ ಈ ಮೆಣಸಿನ್ಕಾಯಿ ಸ್ವಲ್ಪ ರೋಸ್ಟ್ ಆದ್ರನ್ನ ರುಬ್ಬಾಕ್ ಚಲೋ ಆಗ್ತೈತಿ. ನಾ ಇಲ್ಲಿ ಇದನ್ನು ಅರಿವು ಕಲ್ಲು ಒಳಗೆ ರುಬ್ಕೊಳಕತ್ತೀನಿ. ನೀವು ಮಿಕ್ಸರ್ ಗ್ರೈಂಡರ್ ಒಳಗೆ ನುಣ್ಣಂಗೂ ರುಬ್ಕೋಬಹುದು ಅಥವಾ ಗರಿ ಗರಿಯಾಗೂ ರುಬ್ಕೋಬಹುದು, ನಿಮ್ಮ ಇಷ್ಟ. ಮತ್ತು ಇನ್ನೊಂದು ಮಾತು, ಗ್ರೇವಿ ಜಾಸ್ತಿ ಬೇಕನ್ನೋರು ಕೊಬ್ಬರಿ ತುರಿ ಜಾಸ್ತಿ ಹಾಕೋರಿ. ಗ್ರೇವಿ ಒಟ್ಟೆ ಬೇಡಪ್ಪ ನಮಗೆ ಅನ್ನೋರು ಕೊಬ್ಬರಿ ತುರಿನ ಸ್ವಲ್ಪ ಕಡಿಮೆನ ಹಾಕೋರಿ. ಆಮೇಲೆ ನಾವು ಇದೇ ರೀತಿ ಭಾಳಷ್ಟು ಪಲ್ಯ ರೆಸಿಪಿಗಳನ್ನ ಆಲ್ರೆಡಿ ಅಪ್ಲೋಡ್ ಮಾಡೀವಿ, ನಮ್ಮ ಪ್ಲೇಲಿಸ್ಟ್ ಚೆಕ್ ಮಾಡ್ಕೋರಿ. ಮತ್ತು ನಿಮಗೆ ಯಾವಾರ ಹೊಸ ರೆಸಿಪಿಗಳು ಬೇಕಿತ್ತಂತಂದ್ರೆ ನಮ್ಮ ಕಮೆಂಟ್ ಸೆಕ್ಷನ್ ಮೂಲಕ ತಿಳಿಸ್ರಿ, ಅಥವಾ ಇನ್ಸ್ಟಾಗ್ರಾಮ್ ಒಳಗೆ ಡೈರೆಕ್ಟ್ ಮೆಸೇಜ್ ಮಾಡಿರಿ. ಈಗ ಇದನ್ನು ನೀಟಾಗಿ ರುಬ್ಕೊಂಬರ್ತೇನೆ ನಾನು. ಈಗ ಎಲ್ಲ ರೆಡಿ ಐತಿ. ನಾವು ತೊಂಡೆಕಾಯಿನ ಒಂದು 80% ಬೇಯಿಸ್ಕೊಳ್ಳೋಣ. ಅದಕ್ಕೆ ನೀರು ಇಟ್ಕೊಳತ್ತೀನಿ. ನಾ ಯಾಕೋ ಸ್ವಲ್ಪ ಜಾಸ್ತಿನೇ ನೀರು ಇಟ್ಕೊಂಡೇನು ಅನ್ಸಾಕತ್ತೈತಿ, ನೀವು ಸ್ವಲ್ಪ ಕಡಿಮೆ ನೀರು ಇಟ್ಕೋರಿ. ಈ ತೊಂಡೆಕಾಯಿ ಬೇಯಿಸಿದ ನೀರನ್ನ ನೀವು ಬೇರೆ ಗ್ರೇವಿ ಒಳಗೆ ಅಥವಾ ಸಾರಿಗೂ ಯೂಸ್ ಮಾಡಬಹುದು, ಅಥವಾ ಸೂಪ್ಗಳಿಗೆಲ್ಲ ಯೂಸ್ ಮಾಡಬಹುದು ಫ್ರಿಜ್ನಾಗಿಟ್ಟು. ನಾನು ಹೆಚ್ಚಿದ್ದು ತೊಂಡೆಕಾಯಿ ಹಾಕ್ಕೊಂಡೆ. ಆಮೇಲೆ ಇದಕ್ಕೊಂದು ಸ್ವಲ್ಪ ಅರಿಶಿನ ಮತ್ತು ಉಪ್ಪು ಹಾಕ್ಕೊಳಕತ್ತೀನಿ. ಲಕ್ಷ್ಯ ಇರಲಿ, ಉಪ್ಪು ನಾವು ಇಲ್ಲೂ ಹಾಕ್ಕೊಂಡೇವಿ, ಆಮೇಲೆ ಒಗ್ಗರಣೆ ಒಳಗೂ ಹಾಕ್ಕೋತೀವಿ. ಜಾಸ್ತಿ ಆಗಬಾರ್ದು, ಕರೆಕ್ಟಂಗೆ ಹಾಕ್ರಿ. ಮತ್ತು ಇಲ್ಲಿ ತೊಂಡೆಕಾಯಿ ಒಳಗೆ ಕೆಲವೊಂದು ಹಣ್ಣಾಗಿದ್ವು ಅದಾವು, ಹೀಗಾಗಿ ಇದನ್ನು ಭಾಳ ಬೇಯಿಸೋದು ಅವಶ್ಯಕತೆ ಇಲ್ಲ. ಒಂದು 4-5 ನಿಮಿಷ ಬೇಯಿಸಿದ್ರೆ ಸಾಕು 80%ವರೆಗೂ. ಲಿಡ್ ಕವರ್ ಮಾಡಿ ಬೇಯಿಸ್ಕೋರಿ, ಪಟ್ನ ಬೆಂದು ಬಿಡ್ತಾವು. ಬೆಂದಾವಿಲ್ ಚೆಕ್ ಮಾಡೋಣ. ಹಾಂ, ನೋಡಿದ್ರೆ ನಾವು ಗೊತ್ತಾಕೈತಿ ಆಲ್ಮೋಸ್ಟ್ ಬೆಂದಾವು. ನಾವು ಭಾಳ ಬೆಂದ್ರೆ ಪಚಕ್ಕಾಗ್ಬಿಡ್ತೈತಿ. ನಾವೇನು ಗ್ರೇವಿ ಒಳಗೆ ತಿರುಗಿಸ್ತೇವಲ್ಲ ಎಲ್ಲ ಮಿಕ್ಸ್ ಆಗಿಬಿಡ್ತೈತಿ, ಹಂಗೆ ಚಲೋ ಬರಂಗಿಲ್ಲ ರೀ. ನೋಡಿರಿ, ಇಷ್ಟು ಬೆಂದರೆ ಸಾಕು. ಈಗ ನೀರು ಬಸದ ತೊಂಡೆಕಾಯಿನ ಸೆಪ್ರೇಟ್ ಮಾಡ್ಕೊಳ್ಳೋಣ. ನಾ ಆಗಲೇ ಹೇಳ್ದಂಗೆ ನಾನು ಸ್ವಲ್ಪ ನೀರು ಜಾಸ್ತಿನ ಹಾಕ್ಕೊಂಡೇನಿ, ನೀವು ಸ್ವಲ್ಪ ಕಡಿಮೆನ ನೀರು ಹಾಕೋರಿ. ನೀವು ಎದಕ್ಕರ ಅದನ್ನು ನೀರು ಉಪಯೋಗ ಮಾಡ್ತೀರಂದ್ರೆ ಜಾಸ್ತಿ ನೀರು ಹಾಕೊಳಕ್ಕೆ ಅಡ್ಡಿ ಇಲ್ಲ. ನಂತರ ಒಂದು ಕಡಾಯಿ ಒಳಗೆ ನಾ ಎಣ್ಣೆ ಹಾಕ್ಕೊಂಡೆ. ಎಣ್ಣೆ ಸ್ವಲ್ಪ ಜಾಸ್ತಿ ಇದ್ರೆ ಭಾಳ ರುಚಿ ಕೊಡ್ತೈತಿ. ಎಣ್ಣೆ ಕಾದ ತಕ್ಷಣ ನಾವು ಸಾಸಿವೆ ಹಾಕ್ಕೊಳ್ಳೋಣ, ಆಮೇಲೆ ಕಡ್ಲಿಬೇಳೆ ಹಾಕ್ಕೊಳ್ಳೋಣ. ಈ ಕಡ್ಲಿಬೇಳೆಲೇ ಮಸ್ತ್ ಕುಟುಂಬ ಅಂತ ಇದು ಬರ್ತೈತೆ ರೀ, ಅದಕ್ಕೆ ಕ್ರಂಚ್.
ನಂತರ ಜೀರಿಗೆ ಹಾಕ್ಕೊಂಡೆ, ಆಮೇಲೆ ಒಣ ಮೆಣಸಿನ್ಕಾಯಿ ಇದ್ರೆ ಹಾಕೋರಿ, ಇಲ್ಲಾಂದ್ರೆ ನಡಿತೈತಿ. ಈಗ ಇವನ್ನೆಲ್ಲನೂ ನೀಟಾಗಿ ಹುರ್ಕೊಳ್ಳೋಣ ನಾವು ಎಣ್ಣೆ ಒಳಗೆ. ಆಮೇಲೆ ಅರ್ದಿದ್ದ ಮಸಾಲೆ ಈಗ ಇದನ್ನು ಚಲೋತ್ನಂಗೆ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಂಬಿಡ್ರಿ. ನೋಡಿರಿ, ನಂಗೆ ಸ್ವಲ್ಪ ಗ್ರೇವಿ ಜಾಸ್ತಿ ಬೇಕಂತ ಹೇಳಿನ ನಾ ಮಸಾಲೆ ಜಾಸ್ತಿ ಹಾಕ್ಕೊಂಡೇನಿ. ಮಸ್ತ್ ವಾಸನೆ ಬರಾಕತ್ತೈತಿ ಈಗ ಘಮ ಘಮ ಇದ್ರದ್ದು. ಮತ್ತು ನಾನು ಈ ಮಸಾಲೆ ಅರಿಯುವಾಗ ಉಪ್ಪೇನು ಹಾಕ್ಕೊಂಡಿರಲಿಲ್ಲ, ಹೀಗಾಗಿ ಈಗ ಉಪ್ಪು ಹಾಕ್ಕೊಳತ್ತೀನಿ. ಪಲ್ಯಕ್ಕೆ ಎಷ್ಟು ಹಿಡಿತದಷ್ಟು ಉಪ್ಪು. ಈ ಉಪ್ಪು ಎಲ್ಲ ಮಸಾಲೆ ಕಲಿಸ್ರಿ. ನಿಮಗೇನಾರ ಹೊತ್ತಾಕತ್ತೈತೆ ಅಂತಂದ್ರೆ ಇದಕ್ಕೆ ನೀರೇನು ಹಾಕಕ್ಕೆ ಹೋಗ್ಬೇಡ್ರಿ. ಒಂದು ಸಣ್ಣ ಲಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣನ್ನು ಮೊದಲು ನೆನೆಸಿಟ್ಕೊರಿ, ಅದ ನೀರ ಈಗ ಹಾಕ್ಬಿಡ್ರಿ. ಈಗೆಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಅಂದಂಗೆ ಇಲ್ಲಿ ನಾನು ಬೆಲ್ಲ ಮತ್ತು ಹಿಂಗೆ ಹಾಕ್ಕೋಬೇಕಿತ್ತು. ಈಗ ನಾ ಆಮೇಲೆ ಹಾಕ್ಕೊಂಡೇನಿ ತೊಂಡೆಕಾಯಿ ಹಾಕಿದ್ಮೇಲೆ. ನೀವು ಈಗ ಒಂದು ಸ್ವಲ್ಪ ಬೆಲ್ಲ ಮತ್ತು ಸ್ವಲ್ಪ ಹಿಂಗೆ ಹಾಕ್ಕೊಂಬಿಡ್ರಿ. ಹಾಂ, ಈಗ ನಾನು ಬೆಂದಿದ್ದ ತೊಂಡೆಕಾಯಿ ಹಾಕ್ಕೊಳಕತ್ತೀನಿ. ಮತ್ತು ಈ ಕೆಲವೊಂದು ಕಾಯಿಪಲ್ಯಗಳು ಸೀಸನ್ ಇದ್ದಾಗ ಸಿಗ್ತಾವ್ರಿ, ಆವಾಗ ಅದನ್ನು ಹೇರಳವಾಗಿ ತಿಂದು ಬಿಡಬೇಕು. ಆಮೇಲೆ ಕೆಲವೊಮ್ಮೆ ಆಫ್ ಸೀಸನ್ನು ಸಿಗ್ತಾವ, ಆವಾಗ ಅದನ್ನು ತಿನ್ನೋದು ಕಡಿಮೆ ಮಾಡಿರಿ. ಸೀಸನ್ ಇದ್ದಾಗ ನಾವು ಎಲ್ಲ ತರಕಾರಿಗಳೂ ಅಂದ್ರೆ ಆ ಸೀಸನ್ನಾಗ ಏನೇನು ಸಿಗ್ತಾವಲ್ಲ ತಿಂದುಬಿಡ್ಬೇಕು. ಹಣ್ಣು ಹಂಪಲೂ ಬಂದ್ವು ಇದ್ರೊಳಗೆ. ಯಾಕಂದ್ರೆ ದೇವ್ರು ಹಂಗೆ ಮ್ಯಾನುಫ್ಯಾಕ್ಚರ್ ಮಾಡಿರ್ತಾನೆ. ಈಗ ಮಳೆಗಾಲಕ್ಕೆ ಈ ತೊಂಡೆಕಾಯಿ ಬಂತು, ಆಮೇಲೆ ಹಣ್ಣು ಒಳಗೆ ಪೇರ್ಲಣ್ಣು ಬಂತು, ಹಾಗೆಲ್ಲ ಇರ್ತೈತಿ. ಈಗ ನಾನು ಸ್ವಲ್ಪ ಬೆಲ್ಲ ಮತ್ತು ಹಿಂಗೆ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡೀನಿ. ಎಲ್ಲ ಆಲ್ಮೋಸ್ಟ್ ಆಗೈತಿದೆ. ಇನ್ನೊಂದು 2 ನಿಮಿಷ ಲಿಡ್ ಕವರ್ ಮಾಡಿ ಬೇಯಿಸ್ಕೊಂಬಿಡ್ರಿ ಪಲ್ಯನ. ಆಹಾ, ಮಸ್ತ್ ಘಮ ಘಮ ಅಂತೈತಿ. ಚಪಾತಿ ಜೊತೆ, ರೊಟ್ಟಿ ಜೊತೆ, ಅನ್ನದ ಜೊತೆನೂ ಮಸ್ತ್ ಆಗ್ತೈತಿ. ನೋಡಿದ್ರಲ್ಲ ಈ ಪಲ್ಯ ಹೆಂಗೆ ಮಾಡೋದು ಅಂತ ಹೇಳಿ. ಇದನ್ನು ನೀವು ಟ್ರೈ ಮಾಡಿರಿ, ಹೆಂಗಾಗಿತ್ತು ಅಂತ ಹೇಳಿ ಕಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ. ಮತ್ತು ನಮ್ಮ ಚಾನಲ್ಗೆ ಹೊಸ್ತಾ ಬಂದರೆ ಸಬ್ಸ್ಕ್ರೈಬ್ ಮಾಡಿರಿ. ಹಂಗೆ ಈ ವಿಡಿಯೋಸ್ ಇರ್ತಂದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ಮತ್ತು ಲೈಕ್ ಮಾಡಿರಿ.